ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನನ್ನ ಹತ್ತಿರವಿರು ಓ ಯೇಸುವೆ, ನಾನಿನ್ನ ಬಿಟ್ಟು ಬಾಳಲಾರೆನು. ನನ್ ಜೊತೆ ಇರುವ ಪರಿಶುದ್ಧಾತ್ಮರೇ, ನಿಮ್ಮನ್ನು ಬಿಟ್ಟು ಬಾಳಲಾರೆನು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ಕೀರ್ತನೆಗಳು 26. ಇದರ ಟೈಟಲ್ ನಿರ್ದೋಷಿಯ ನಿವೇದನೆ. ನಿರಪರಾಧಿಯಾಗಿ ಸಿಕ್ಕಿ ಹಾಕಿಕೊಂಡಿರುವ ಒಬ್ಬ ನಿರಪರಾಧಿಯ ಒಂದು ಮನಸ್ಸಿನ ವೇದನೆ ಅಂತ ಅದನ್ನು ನಾವು ಅರ್ಥೈಸಿಕೊಳ್ಳಬಹುದಾಗಿದೆ. ಸಾಚವಾದುದೆನ್ನ ನಡತೆ, ಅಚಲವಾದುದೆನ್ನ ನನ್ನ ನಂಬುಗೆ. ನನ್ನ ನಡತೆ ಸತ್ಯಕ್ಕೆ ಅನುಗುಣವಾಗಿತ್ತು, ಅದನ್ನು ನಾನು ಅಚಲವಾಗಿ ನಂಬಿದ್ದೇನೆ. ನಾನು ನಿರ್ದೋಷಿಯಾಗಿದ್ದೇನೆ, ನಿರಪರಾಧಿಯಾಗಿದ್ದೇನೆ. ನೀಚ ನಾನಲ್ಲವೆಂದು ಪ್ರಭು ನ್ಯಾಯ ತೀರಿಸನೆಗೆ. ಪ್ರಭು, ನಿನಗೆ ಗೊತ್ತು ನಾನು ನೀಚನಲ್ಲವೆಂದು. ನೀನೇ ನನ್ನ ಪರವಾಗಿ ಹೋರಾಡಿ ನನಗೆ ನ್ಯಾಯವನ್ನು ಒದಗಿಸಿಕೊಡು. ಪರೀಕ್ಷಿಸು ಪ್ರಭು, ಎನ್ನನ್ನು ಪರಿಶೀಲಿಸು. ಋನ್ಮನಗಳೆಲ್ಲವನ್ನು ನೀ ಪರಿಶೋಧಿಸು. ನಮ್ಮ ಅಂತರಂಗಗಳನ್ನ ಪರಿಶೋಧಿಸುವ ದೇವರು, ನಮ್ಮ ಋನ್ಮನಗಳನ್ನ ಚೆನ್ನಾಗಿ ಅರಿತಿರುವ ದೇವರು. ಮನುಷ್ಯರು ನಮ್ಮನ್ನ ಅಪರಾಧಿಯಾಗಿ ಪರಿಗಣಿಸಿದರು. ದೇವರು ನಾವು ಮಾಡಿದ್ದೇವ ಮಾಡಿಲ್ಲೇವ, ನಾವು ಅಪರಾಧಿನೋ ನಿರಪರಾಧಿನೋ ಎಂಬುದನ್ನು ದೇವರು ಬಲ್ಲರು. ದೇವ ನಿನಗೆ ಗೊತ್ತು ಎಂದು ದೇವರ ಸನ್ನಿಧಾನದಲ್ಲಿ ಆ ನಿರ್ದೋಷಿ ಆ ಒಂದು ಸತ್ಯಕ್ಕಾಗಿ ಮಾಡುವಂತ ಒಂದು ಪ್ರಾರ್ಥನೆಯಾಗಿದೆ. ಕೈ ಬಿಡದ ನಿನ್ನೊಲವು ನನ್ನ ಕಣ್ಮುಂದಿದೆ, ನೀ ತೋರಿದ ಸತ್ಯ ಪಥದಲ್ಲೇ ನಾನು ನಡೆದೆ. ದುಷ್ಟರ ಕೂಟದಲ್ಲಿ ನಾ ಕೂರುವವನಲ್ಲ, ಕಪಟಿಗಳ ಸಂಘವನ್ನು ನಾ ಸೇರುವವನಲ್ಲ. ದುರ್ಜನರ ಸಹವಾಸವು ನನಗೆ ಅಸಹ್ಯ, ದುರುಳರೊಡನಾಟ ನನಗೆ ಬೇಡವಯ್ಯ. ನಿರ್ದೋಷಿ ನಾನೆಂದು ನೀರಿನಲ್ಲಿ ಕೈ ತೊಳೆವೆನಯ್ಯ. ಇದು ಇಲ್ಲಿ ಕೀರ್ತನೆಗಾರ ಹೇಳ್ತಾನೆ, ನಾನು ದುರ್ಜನರ ಆಲೋಚನೆಯಂತೆ ನಡೆಯಲಿಲ್ಲ, ಪಾಪಾತ್ಮರ ಪಥದಲ್ಲಿ ಕೂರಲಿಲ್ಲ, ನಾನು ನಿರಪರಾಧಿಯಾಗಿದ್ದೇನೆ. ಆದರೂ ಈಗ ನಾನು ಅಪರಾಧಿಯ ಸ್ಥಾನದಲ್ಲಿ ನಿಂತಿದ್ದೇನೆ. ದೇವ, ನೀನು ನನ್ನ ಹೃದಯವನ್ನು ಪರಿಶೋಧನೆ ಮಾಡುವ ದೇವರು. ನಿನಗೆ ಮರೆಯಾದುದು ಯಾವುದೂ ಇಲ್ಲ. ನನ್ನ ಅಂತರಂಗವನ್ನ ನೋಡುವ ದೇವರು ನೀನು. ಈಗ ನನ್ನ ಪರವಾಗಿ ಹೋರಾಡಿ ನನ್ನನ್ನು ಬಿಡುಗಡೆ ಮಾಡು, ನನ್ನನ್ನು ಕಾಪಾಡು ಎಂಬಂತೆ. ನಾನು ನಿರ್ದೋಷಿ ಎಂದು ಕೈ ತೊಳೆಯುವೆ. ಈ ಕೈ ತೊಳೆಯುವೆ ಎನ್ನುವ ಪದ ಬಂದಾಗ ನನಗೆ ನೆನಪಾದುದು ಮತ್ತಾಯನು ಬರೆದ ಶುಭ ಸಂದೇಶ 27ನೇ ಅಧ್ಯಾಯ ವಚನ 24ರಲ್ಲಿ ಒಂದು ಘಟನೆ ನಮ್ಮ ನೆನಪಿಗೆ ಬರಲಿ. ಅದನ್ನ ಓದುವ. ಮತ್ತಾಯ 27 ವಚನ 24. ಕೈ ತೊಳೆದುಕೊಂಡರೆ ಕರ್ತವ್ಯ ನೀಗಿತೆ. ಪಿಲಾತನು ತನ್ನ ಪ್ರಯತ್ನದಿಂದ ಏನೂ ಫಲಿಸುತ್ತಿಲ್ಲವೆಂದು ಅದಕ್ಕೆ ಬದಲಾಗಿ ದಂಗೆ ಏಳುವ ಸೂಚನೆ ಇದೆ ಎಂದು ಮನಗಂಡನು. ಆದುದರಿಂದ ನೀರನ್ನು ತರಿಸಿ, ಈ ನಿರಪರಾಧಿಯ ರಕ್ತಪಾತಕ್ಕೆ ಹೊಣೆ ನಾನಲ್ಲ, ಅದಕ್ಕೆ ನೀವೇ ಜವಾಬ್ದಾರರು ಎಂದು ಹೇಳಿ ಜನರೆದುರಿಗೆ ಕೈ ತೊಳೆದುಕೊಂಡನು. ಈ ಘಟನೆ ನಮ್ಮೆಲ್ಲರಿಗೂ ಚಿರಪರಿಚಿತ. ಪ್ರಭು ಯೇಸುವನ್ನ ಧರ್ಮಶಾಸ್ತ್ರಿಗಳು ಫರಿಸಾಯರು ಪಿಲಾತನ ಮುಂದೆ ನಿಲ್ಲಿಸುವಾಗ ಪಿಲಾತ ಬಂದು ಹೇಳುತ್ತಾನೆ, ಈತ ನಿರಪರಾಧಿ, ಈತನಲ್ಲಿ ಯಾವ ಅಪರಾಧವೂ ನನಗೆ ಕಂಡು ಬರುತ್ತಿಲ್ಲ ಎಂದು ಹೇಳುವಾಗಲೂ ಸಹ ಜನರು ಇಲ್ಲ, ಆತನು ಅಪರಾಧ ಮಾಡಿದ್ದಾನೆ, ಆತನನ್ನು ಶಿಲುಬೆಗೇರಿಸಿ ಎಂದು ಬೊಬ್ಬೆ ಹಾಕುವಾಗ, ಶಿಲುಬೆಗೇರಿಸಿದರೆ ಆ ವ್ಯಕ್ತಿ ಸಾಯ್ತಾನೆ, ಅದು ರಕ್ತ ಅಪರಾಧ, ಅದಕ್ಕೆ ನೀರನ್ನು ತರಿಸಿಕೊಂಡು ಈ ರಕ್ತ ಅಪರಾಧಕ್ಕೆ ನಾನು ಹೊಣೆ ಅಲ್ಲ, ನಾನು ಜವಾಬ್ದಾರಿ ಅಲ್ಲ, ಅಂದರೆ ನಾನು ನಿಮ್ಮೊಟ್ಟಿಗೆ ಭಾಗಿಯಾಗಲ್ಲ ಎಂದು ಕೈ ತೊಳೆದುಕೊಳ್ಳುತ್ತಾನೆ. ಈ ಕೈ ತೊಳೆದು ಯಾಕೆ ಪಿಲಾತ ಆ ರೀತಿ ಕೈ ತೊಳೆದುಕೊಂಡ ಅಂತ ನಾವು ನೋಡುವುದಾದರೆ ಧರ್ಮೋಪದೇಶ ಕಾಂಡದಲ್ಲಿ ನನಗೆ ಅದರ ರೆಫರೆನ್ಸ್ ವಚನ ಸಿಕ್ಕಿತು. ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯದಲ್ಲಿ ದೇವರು ಇಸ್ರಾಯೇಲರಿಗೆ ಕೊಟ್ಟ ಅನೇಕ ಆಜ್ಞೆಗಳು ಅಥವಾ ನಡವಳಿಕೆ, ಅವರು ಅನುಸರಿಸಬೇಕಾದ ನಿಯಮಗಳ ಒಂದು ಪಾಲನೆಯಲ್ಲಿ ಈ ಕೈ ತೊಳೆಯುವ ಒಂದು ನಿಯಮ ಉಲ್ಲೇಖನವಾಗಿದೆ. ಆದ ಕಾರಣ ಪಿಲಾತ ಹಳೆಯ ಧರ್ಮಶಾಸ್ತ್ರಕ್ಕನುಸಾರವಾಗಿ ಅಲ್ಲಿ ಕೈ ತೊಳೆದುಕೊಂಡು ಯೇಸುವಿನ ರಕ್ತಪರಾಧಕ್ಕೆ, ಅವರ ಪ್ರಾಣಕ್ಕೆ ನಾನು ಹೊಣೆ ಅಲ್ಲ ಎಂದು ಅದರಿಂದ ರಿಲೀಸ್ ಆಗೋದನ್ನ ನಾವು ನೋಡ್ತೀವಿ. ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯ ವಚನ 6. ಹತನಾದವನ ಶವಕ್ಕೆ, ಇಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಕೊಲ್ಲಲ್ಪಟ್ಟಿದ್ದರೆ ಓಕೆ, ಆ ವ್ಯಕ್ತಿಯ ಶವದ ಮುಂದೆ ಶವಕ್ಕೆ ಹತ್ತಿರವಿರುವ ಗ್ರಾಮದ ಹಿರಿಯರು
ಆ ತಗ್ಗಿನಲ್ಲಿ ಕುತ್ತಿಗೆ ಮುರಿದ ಕಡಸಿನ ಮೇಲೆ ಕೈಗಳನ್ನು ತೊಳೆದುಕೊಳ್ಳಬೇಕು. ಕೈಗಳನ್ನು ತೊಳೆದುಕೊಳ್ಳಬೇಕು. ಯಾರಾದರೂ ಒಬ್ಬ ವ್ಯಕ್ತಿ ಹತವಾಗಿದ್ದರೆ ಅದಕ್ಕೆ ಇವರು ಜವಾಬ್ದಾರರು ಇಲ್ಲ ಎಂದು ಸಾಬೀತು ಮಾಡಬೇಕಾದರೆ ಇವರು ಕೈ ತೊಳೆದುಕೊಳ್ಳುವ ಪದ್ಧತಿ ಇಸ್ರಾಯೇಲ್ ಜನಾಂಗದಲ್ಲಿ ಮೊದಲೇ ಇತ್ತು. ಹಾಗೆ ಮಾಡುವಾಗ ಕೈ ತೊಳೆದುಕೊಳ್ಳೋದರ ಅರ್ಥ ಏನು? ನಮ್ಮ ಕೈಗಳು ಈ ಹತ್ಯವನ್ನು ಮಾಡಲಿಲ್ಲ, ನಮ್ಮ ಕಣ್ಣುಗಳು ನೋಡಲಿಲ್ಲ. ಸರ್ವೇಶ್ವರ, ನೀವು ಬಿಡುಗಡೆ ಮಾಡಿದ ನಿಮ್ಮ ಜನರನ್ನು ಕ್ಷಮಿಸಬೇಕು. ಅನ್ಯಾಯ ಆದ ನರಹತ್ಯ ದೋಷ ಫಲವು ನಿಮ್ಮ ಇಸ್ರಾಯೇಲ್ ಜನರಿಗೆ ತಗಲದಿರಲಿ ಎಂದು ಹೇಳಬೇಕು. ಆಗ ಆ ರಕ್ತಾಪರಾಧಕ್ಕೆ ಕ್ಷಮೆ ದೊರಕುವುದು. ಹೀಗೆ ಸರ್ವೇಶ್ವರನ ದೃಷ್ಟಿಯಲ್ಲಿ ಸರಿಯಾದುದನ್ನು ಮಾಡುವುದರಿಂದ ನೀವು ಅನ್ಯಾಯವಾದ ನರಹತ್ಯ ದೋಷವನ್ನು ನಿಮ್ಮ ಮಧ್ಯೆಯಿಂದ ತೆಗೆದು ಹಾಕುವಿರಿ. ಸರ್ವೇಶ್ವರ ಸನ್ನಿಧಾನದಲ್ಲಿ ಕೈ ತೊಳೆದುಕೊಳ್ಳುವುದರ ಅರ್ಥವೇನು? ನಾವು ಆ ಕೊಲೆಯನ್ನ ಮಾಡಲಿಲ್ಲ, ನಾವು ಆ ಕೊಲೆಯನ್ನ ನೋಡಲಿಲ್ಲ, ಆ ರಕ್ತಾಪರಾಧ ನಮ್ಮ ಮೇಲೆ ಬರಕೂಡದು, ನಮ್ಮನ್ನ ಕ್ಷಮಿಸಿ ಬಿಡುಗಡೆ ಮಾಡು ಎಂದು ಅವರು ಆ ಒಂದು ರಕ್ತಾಪರಾಧ ಪಾಪದಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳುವ ಕ್ರಮವಾಗಿತ್ತು. ಆದ ಕಾರಣ ಪಿಲಾತ ಸಹ ಕೈ ತೊಳೆದುಕೊಂಡ. ಇಲ್ಲಿ ಈ ಕೀರ್ತನೆಯಲ್ಲಿ ಅದಕ್ಕೆ ದಾವಿದಾರ್ಸ ಹೇಳ್ತಾರೆ, ನಿರ್ದೋಷಿ ನಾನೆಂದು ನೀರಿನಲ್ಲಿ ಕೈ ತೊಳೆದುಕೊಳ್ಳುತ್ತೇನೆ. ದೇವ, ನಿನ್ನ ಸನ್ನಿಧಾನದಲ್ಲಿ ನಾನು ನಿರ್ದೋಷಿ ಎಂದು ಹೇಳ್ತಾ ಇದ್ದೀನಿ ಅಂತ. ಪ್ರಭುವೇ, ನಿನ್ನ ಬಲಿಪೀಠದ ಪ್ರದಕ್ಷಿಣೆ ಮಾಡುವೆನಯ್ಯ, ದನಿಯೆತ್ತಿ ನಿನಗೆ ಧನ್ಯ ಗೀತೆ ಹಾಡುವೆನಯ್ಯ, ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ಘೋಷಿಸುವೆನು. ನೀನು ನನ್ನನ್ನು ಬಿಡುಗಡೆ ಮಾಡು, ನಿನಗೆ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ, ನಿನ್ನ ನಾಮವನ್ನು ಮಹಿಮೆ ಪಡಿಸುತ್ತೇನೆ. ನಿರಪರಾಧಿಗಳ ಪರವಾಗಿ ದೇವರು ಹೋರಾಡಿ ನ್ಯಾಯವನ್ನು ಒದಗಿಸಿಕೊಡುವ ದೇವರು ಎಂದು ನಿನ್ನ ನಾಮ ಮಹಿಮೆ ಮಾಡುತ್ತೇನೆ ಎಂಬುದಾಗಿ. ಪ್ರಿಯವಾದುದೆನಗೆ ನಿನ್ನ ನಿವಾಸದ ಮಂದಿರ, ಸುಪ್ರೀತವಾದುದು ನಿನ್ನ ಮಹಿಮೆಯ ಆಗರ. ಪಾಪಿಗಳ ಸಮೇತ ಎನ್ನ ಪ್ರಾಣವನ್ನು ಅಳಿಸಬೇಡಯ್ಯ, ಕೊಲೆಪಾತಕರ ಸಮೇತ ಎನ್ನ ಜೀವ ತೆಗೆಯಬೇಡಯ್ಯ. ನಾನು ನಿರಪರಾಧಿ ಎಂದು ನಿನಗೆ ಗೊತ್ತಿದೆ ಅಲ್ಲವೇ? ಪಾಪಿಗಳೊಟ್ಟಿಗೆ, ಕೊಲೆಪಾತಕರೊಟ್ಟಿಗೆ ನನ್ನನ್ನು ಸೇರಿಸಿ ಸಾಯಿಸಬೇಡ. ಈ ಘಟನೆ ಎಲ್ಲಿ ಜ್ಞಾಪಕ ಬರುತ್ತೆ? ರೈಟ್, ಆದಿಕಾಂಡ 18ನೇ ಅಧ್ಯಾಯ ವಚನ 23-33ರಲ್ಲಿ ಅಬ್ರಹಾಮನು ಸೊದೋಮ್ ಗೊಮೋರ ಪಟ್ಟಣವನ್ನು ನಾಶ ಮಾಡಲು ಸರ್ವೇಶ್ವರನ ದೂತರು ಇಳಿದು ಬಂದಾಗ ಈತ ಹೋಗಿ ಅವರ ಸನ್ನಿಧಾನದಲ್ಲಿ ಕೇಳುತ್ತಾನೆ, ಒಳ್ಳೆಯವರ ಸಂಗಡ ನೀವು ಕೆಟ್ಟವರನ್ನ ನಾಶ ಮಾಡುವಾಗ ಒಳ್ಳೆಯವರನ್ನು ಅವರ ಜೊತೆ ಸೇರಿ ನಾಶ ಮಾಡುವಿರೋ? ಇಲ್ಲ ಇಲ್ಲ ಇಲ್ಲ. ಹಾಗಾದ್ರೆ 40 ಮಂದಿ ನೀತಿವಂತರು ಸಿಕ್ಕಿದರೆ, ನಿರಪರಾಧಿಗಳು ಸಿಕ್ಕಿದರೆ ಬಿಟ್ಟು ಬಿಡುವಿರೋ? 30 ಮಂದಿ, 10 ಮಂದಿ ಕೆಟ್ಟವರನ್ನ ನಾಶ ಮಾಡುವಾಗ ಒಳ್ಳೆಯವರನ್ನು ನಾಶ ಮಾಡುವಿರೋ? ಹಾಗೆ ನೀನು ಮಾಡಕೂಡದು ಎಂಬುದಾಗಿ. ಉದಾಹರಣೆಗೆ ನೋಡಿ, ಜೆರಿಕೋ ನಗರ, ಅದನ್ನ ಬೆಂಕಿ ಇಟ್ಟು ಸುಡಬೇಕೆನ್ನುವಾಗ ನೀತಿವಂತಳಾಗಿ ವಿಶ್ವಾಸದಿಂದ ನಡೆದುಕೊಂಡ ರಹಾಬಳನ್ನ ಯೆಹೋಶುವ ಅಲ್ಲಿಂದ ಹೊರಗೆ ತೆಗೆದುಕೊಂಡು ಬಂದು ತದನಂತರ ಆ ನಗರಕ್ಕೆ ಬೆಂಕಿ ಇಟ್ಟ. ಸೊ ನಿರಪರಾಧಿಗಳಿಗೆ ದೇವರ ನ್ಯಾಯ, ದೈವಿಕ ಸಂರಕ್ಷಣೆ ಉಂಟು. ಧೈರ್ಯವಾಗಿರಿ. ಇದೇ ಆ ಜನರ ಕೈಗಳಲ್ಲಿ ಕೆಡುಕುತನ, ಬಲಗೈ ತುಂಬ ಲಂಚಕೋರತನ. ನೀತಿಯ ಪಥದೊಳು ನಾ ನಡೆವೆನಯ್ಯ, ಕರುಣೆ ತೋರುತ್ತಾ ಪ್ರಭು ರಕ್ಷಿಸಯ್ಯ. ಸಮತಳದಲ್ಲಿ ನಿಂತಿದೆ ನನ್ನ ಪಾದಗಳು, ಸ್ತುತಿಸುವೆ ನಾ ಪ್ರಭುವನ್ನು ಭಕ್ತರ ಸಭೆಯೊಳು. ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಎಷ್ಟೋ ಜನ ಅನ್ಯಾಯವಾಗಿ ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸಿದ್ದಾರೆ, ಸುಳ್ಳು ಆಪಾದನೆಗಳನ್ನು ಕೊಟ್ಟು ನಮ್ಮ ಹೆಸರನ್ನು ಹಾಳು ಮಾಡಿದ್ದಾರೆ, ಕೆಲಸದಿಂದ ನಮ್ಮನ್ನು ತೆಗೆದು ಹಾಕಿದ್ದಾರೆ. ಕೋರ್ಟು ಕಚೇರಿಯಲ್ಲಿ ನಮಗೆ ನ್ಯಾಯ ದೊರಕದಿದೆ ಎಂದು ನೀವು ತತ್ತರಿಸಿ ಹೋಗಿರಬಹುದು. ನಿರ್ದೋಷಿಯ ವೇದನೆ, ನಿರ್ದೋಷಿ ನಿರಪರಾಧಿ ಸುರಿಸುವ ಕಣ್ಣೀರು, ಅವನ ಶ್ರಮ, ಅವನ ಕ್ಲೇಶವನ್ನು ನೋಡುವ ದೇವರು ಅದಕ್ಕೆ ಸದುತ್ತರವನ್ನು ನೀಡುವವರಾಗಿದ್ದಾರೆ. ಹೇಗೆ ಕೊಲೆಪಾತಕರೊಡನೆ ಅವರನ್ನು ಸೇರಿಸದೆ ಅವರನ್ನು ರಕ್ಷಣೆ ಮಾಡಿ ನ್ಯಾಯವನ್ನು ಒದಗಿಸಿಕೊಡುವ ದೇವರು. ಯೆಶಾಯ 54:17 ವಚನದಂತೆ ನಿಮಗೆ ವಿರೋಧವಾಗಿ ನ್ಯಾಯಾಲಯದಲ್ಲಿ ವಾದಿಸುವ ನಾಲಿಗೆ ಸೇದಿ ಹೋಗುವುದು. ನಾನೇ ನಿಮ್ಮ ಪರವಾಗಿ ಹೋರಾಡಿ ನಿಮಗೆ ಜಯವನ್ನು ತಂದು ಕೊಡುತ್ತೇನೆ. ನಿನಗೆ ವಿರೋಧವಾಗಿ ಉಪಯೋಗಿಸುವ ಎಲ್ಲ ಆಯುಧಗಳು ಯೇಸುವಿನ ನಾಮದಲ್ಲಿ ನಿಷ್ಕ್ರಿಯವಾಗಲಿ. ನ್ಯಾಯ ನೀತಿಗಾಗಿ ಹಸಿದು ಆತೊರೆಯುವವರು ಧನ್ಯರು, ದೇವರು ಅವರಿಗೆ ನ್ಯಾಯವನ್ನ ಒದಗಿಸಿಕೊಡುವರು.
ಇವತ್ತು ನಿರಪರಾಧಿಯಾಗಿದ್ದರೂ ಸಹ ಆ ಆಪಾದನೆಗಳನ್ನ ಸಹಿಸಿಕೊಂಡಿರುವ ನಿಮಗೆ ದೈವಿಕ ಕರುಣೆ ಯಥೇಚ್ಛವಾಗಿ ಸುರಿಸಲ್ಪಡುತ್ತದೆ. ತಪ್ಪು ಮಾಡಿ ಶಿಕ್ಷೆ ಅನುಭವಿಸುವಾಗ ಸುಮ್ಮನಿದ್ದರೆ ಅದೇನು ದೊಡ್ಡ ವಿಷಯವಲ್ಲ. ತಪ್ಪೇ ಮಾಡದೆ ನಿರಪರಾಧಿಯಾಗಿ ನೀವು ಅಪರಾಧಿಯ ಸ್ಥಾನದಲ್ಲಿ ನಿಂತು ತಲೆ ತಗ್ಗಿಸಿದ್ದೆ ಆದರೆ ಜಯ ವಿಜಯ ನಮಗೆ ಲಭಿಸುವುದು ಪ್ರಭುವಿನಿಂದ. ನಾವು ಮತ್ತೆ ತಲೆ ಎತ್ತಿ ನಡೆಯುವಂತೆ ಮಾಡುವ ಕರ್ತರು ನಮ್ಮ ಪರವಾಗಿ ಹೋರಾಡಿ ನಮಗೆ ಜಯವನ್ನು ತಂದು ಕೊಡುತ್ತಾರೆ. ಯೆಹೋವ ನಿಸ್ಸಿ, ಯೇಸುವಿನ ನಾಮದ ನಿಮಿತ್ತ ನಾವು ಜಯದ ಧ್ವಜವನ್ನ ಎತ್ತಿ ಹಿಡಿಯುವೆವು. ಪರಿಶುದ್ಧಾತ್ಮರೇ, ನ್ಯಾಯ ನೀತಿಗಾಗಿ ಹಸಿದು ಹಂಬಲಿಸಿ ನಿರಪರಾಧಿಯಾಗಿ ಕೊರಗುತ್ತಿರುವ ಅವರೆಲ್ಲರನ್ನು ಸಂತೈಸಿರಿ, ಬಲಪಡಿಸಿರಿ, ದೃಢಪಡಿಸಿರಿ. ಸತ್ಯಕ್ಕಾಗಿ ಹೋರಾಡು, ನೀನು ಸಾಯುವವರೆಗೂ ಸತ್ಯ ನಿನ್ನನ್ನು ಕಾಪಾಡುವುದೆಂಬ ವಾಕ್ಯದಂತೆ ಅವರು ಜಯಶಾಲಿಗಳಾಗಿ ಯೇಸುವಿಗೆ ನೈಜ ಸಾಕ್ಷಿಗಳಾಗಿ ಮಾರ್ಪಾಡಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಜಯ ವಿಜಯ ಲಭಿಸುವುದು ಸರ್ವೇಶ್ವರನಿಂದ. ನಾವು ತಲೆ ಎತ್ತಿ ನಡೆಯುವಂತೆ ಮಾಡುವ ಕರ್ತರು ನನ್ನ ಯೇಸು ನನ್ನ ರಕ್ಷಕ ನಮ್ಮೊಂದಿಗಿದ್ದಾರೆ. ಧೈರ್ಯವಾಗಿರಿ. ಥ್ಯಾಂಕ್ ಯು. ಈ ವಿಡಿಯೋ ಲಿಂಕನ್ನು ತಪ್ಪದೆ ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ.